ಆದರೆ ನಾನೊಂದು ಹೇಳ್ತೀನಿ, ನನ್ನ ಅಪರಾಧ ಏನು? ನಿನ್ನೆ ಇಷ್ಟು 2 ಅವರು ಪಾಪ ಪತ್ರಕರ್ತರನ್ನು ಕುಳಿಸ್ಕೊಂಡು ಅಷ್ಟೊಂದು ತಲೆ ತಿಂದ್ರಲ್ಲ ಅವ್ರಿಗೆ. ನನ್ನ ಅಪರಾಧ ಏನು ಅಂತ ಒಂದು ಹೇಳೋಕ್ಕಾಗಿಲ್ಲ ನಿಮಗೆ. ನಾನು ಇಲ್ಲೀಗಲ್ ಆಕ್ಟಿವಿಟಿ ಏನಾದರೂ ಮಾಡಿದ್ದೀನಾ? ಇಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಬಡತನವನ್ನು ಇಷ್ಟು ಹೀಯಾಳಿಸಿಬಿಟ್ರಲ್ಲ ನೀವು. ಲಜ್ಜೆಗಟ್ಟ ವ್ಯಕ್ತಿ ಅಂದಿರಲ್ಲಪ್ಪ. ನಾನು ಯಾವುದ್ರಲ್ಲಿ ಲಜ್ಜೆಗಟ್ಟಿದ್ದೀನಿ? ನಾನು ಯಾವುದರಲ್ಲಿ ಲಜ್ಜೆಗಟ್ಟಿದ್ದೀನಿ? ನೋಡಿ, ನಾನು ವಿರೋಧ ಪಕ್ಷದ ನಾಯಕನಾಗಿ ನನ್ನ ಸ್ಥಾನ ಗೌರವವನ್ನು ಉಳಿಸುವಂಥ ಕೆಲಸ ನಾನು ಮಾಡ್ತೇನೆ. ನೀವು ಮಂತ್ರಿಗಳಿದ್ದೀರಿ, ಸಚಿವರಿದ್ದೀರಿ, ನಿಮ್ಮ ಸ್ಥಾನ ಗೌರವ ನನಗೆ ಗೊತ್ತು. ನಿಮ್ಮನ್ನು ಕೇವಲವಾಗಿ ನಾನು ಯಾವತ್ತೂ ಮಾತಾಡೋದಿಲ್ಲ. ಆದರೆ ನನ್ನ ಬಡತನವನ್ನು ಈ ರೀತಿ ನೀವು ಹೀಯಾಳಿಸಿಬಿಟ್ರಲ್ಲ, ಟೀಕೆ ಮಾಡಿಬಿಟ್ಟಿದ್ರಲ್ಲ. ನಾನು ಕೆಳ ಸಮುದಾಯದವನಾಗಿದ್ದರಿಂದ, ಒಬ್ಬ ಪರಿಶಿಷ್ಟ ಜಾತಿಯವನಾಗಿದ್ದರೆ ಇಷ್ಟು ಕೇವಲ ಮಾಡ್ತೀರಿ ನಮ್ಮನ್ನ? ನೀವು ಬೇರೆಯವರನ್ನ ಲಜ್ಜೆಗೆಟ್ಟವನು ಅಂತ ಹೇಳಕ್ಕೆ ನಿಮಗೆ ಆಗ್ತಿತ್ತಾ? ನಾನು ಪರಿಶಿಷ್ಟ ಜಾತಿಯವನು, ನಾನು ಯಾರೂ ಕೇಳೋರಿಲ್ಲ ಅಂತ ತಿಳ್ಕೊಂಡು ನೀವು ಈ ಭಾಷೆ ಬಳಸಿದ್ರ? ಈಗ ಇದಕ್ಕೇನು ಉತ್ತರ ಕೊಡ್ತೀರಿ? ನಾನು ಏನು ಮಾಡಬೇಕು? ಜಾತಿಯನ್ನು ಕೂಡ ತಂದ್ರಿ ಅಂದ್ರೆ ಇವತ್ತು ನಾನು ಕೀಳು ಜಾತಿಯವನು ಅಂತ ನಿಮಗೆ ಅನಿಸಿದೆ. ನನ್ನ ಜಾತಿ ಕೀಳಾಗಲಿಕ್ಕೆ ಕಾರಣ ಯಾರು? ಇವತ್ತು ನಾವು ಕೀಳಾಗಿದ್ರೆ ಅದಕ್ಕೆ ಕಾರಣ ಯಾರು? ನೀವೇ ತಾನೆ. ಇವತ್ತು ಮೇಲು ಕೀಳು ಬರಲಿಕ್ಕೆ ಕಾರಣ ಯಾರು? ಇದನ್ನು ನಾನು ಪ್ರಶ್ನೆ ಮಾಡಬೇಕಾ?